ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಸಮಾಚಾರ? ಬೆಳಗ್ಗೆ ಎದ್ದಿದ ಕೂಡಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಡೇ ಇನ್ ಮೈ ಲೈಫ್ ವೀಡಿಯೋ ಮಾಡೋಣ ಅಂತಲೇ ಮಾಡ್ತಿರೋದು. ಇಷ್ಟು ದಿವಸ ಸುಮ್ಮನೆ ಹೀಗೆ ಏನಾದರೂ ರೆಸಿಪೀಸ್ ಆ ಥರ ಎಲ್ಲ ಶೇರ್ ಮಾಡ್ತಾಯಿದ್ದೆ. ಬಟ್ ಇವತ್ತಿನ ಡೇ ಹೇಗಾಗುತ್ತೆ ಅಂತ ನೋಡೋಣ. ಈಗ ಎದ್ದಿದ ಕೂಡಲೇ ಹೀಗೆ ವೀಡಿಯೋ ಮಾಡಿದ್ದೀನಿ. ತಲೆನೂ ಬಾಚ್ಕೊಂಡಿಲ್ಲ. ಇದು ಯಾವುದು ಕಟ್ ಮಾಡಿರೋ ಹೇರ್ ಅಲ್ಲ, ಗ್ರೋ ಆಗಿರೋ ಹೇರು. ಫುಲ್ ಉದ್ದ ಇದ್ದಿದ್ರೆ ನನಗೇನು ಅನ್ನಿಸ್ತಾ ಇರಲಿಲ್ಲ. ಈಗ ಎದ್ದು ಬಂದಿದ್ದೀನಿ ಜುಟ್ಟು ಹಾಕ್ಕೊಂಡು. ಲೈಕ್ ಪರವಾಗಿಲ್ಲ, ಇನ್ನೇನು ಸ್ವಲ್ಪ ದಿವಸ ಬೆಳೆಯುತ್ತೆ. ಬ್ರೇಕ್ಫಾಸ್ಟ್ಗೆ ಇವತ್ತು ಗಿರೆಂಗ್ ಬಾಜಿನ ಮಾಡಿದರು, ಗೆಣಸಿಂದು. ಸೊ ಚೆನ್ನಾಗಿದೆ ಅದು. ಅದರ ರೆಸಿಪಿ ಬೇಕಾದ್ರೆ ನೆಕ್ಸ್ಟ್ ಹೇಳ್ತೀನಿ. ಓಕೆ, ನೋಡೋಣ ಹೇಗೋಗುತ್ತೆ ಅಂತ. ಎದ್ದು ಬಂದು ಹಿಂಗೆ ಕೂತಿದ್ದೀನಿ ಅಷ್ಟೇ. ಇವಾಗ ಸಹ ಕುಡ್ದಿಲ್ಲ. ಚಹಾ ಬೇಕು ನನಗೆ. ಚಹಾ ಬೇಕು ನನಗೆ. ಚಹಾ ಬೇಕು ಅಂದಿದ್ದ ಕೂಡಲೇ ನನ್ನ ದೊಡ್ಡಮ್ಮ ಚಹಾ ತೊಗೊಬಂದು ಕೊಟ್ಬಿಟ್ರು. ನನಗೆ ಈ ಪ್ರೆಗ್ನೆನ್ಸಿಲಿ ಒಂಥರ ಖುಷಿ. ಏನು ಗೊತ್ತಾ, ಏನು ಬೇಕೋ ಅದು ಹಾಗೆ ತೊಗೊಬಂದು ಕೊಡ್ತಾರೆ. ನನ್ನ ದೊಡ್ಡಮ್ಮ ಆಗಲಿ ಅಮ್ಮ ಆಗಲಿ ಒಂಥರ ಖುಷಿ ಆಗುತ್ತೆ. ಇವತ್ತು ಅಕ್ಕನ ಮನೇಲಿ ಮಾರಿ ಪೂಜೆ ಇತ್ತು ಅಂತ ಹೋಗಿದ್ವಿ. ಈ ನಮ್ಮ ಕುರನ್ಗೆ ಡ್ರೆಸ್ ಹಾಕ್ಬಿಟ್ಟು ಕೂರಿಸಿದ್ರು. ಆಯ್ತಾ, ಎಷ್ಟು ಚಂದ ಕಾಣ್ತಿದ್ದಾನೆ ಅಂದರೆ ನಾನು ಅವಾಗ ಪಟ್ಟ ವೀಡಿಯೋ ಮಾಡ್ಕೊಂಡು ಹೋಗಿದ್ದು ಕೂಡಲೇ. ಅದಾದಮೇಲೆ ಚಿಕನ್ ಎಲ್ಲ ರೆಡಿ ಮಾಡಿದರು, ಚಿಕನ್ ಸುಕ್ಕ ರೆಡಿ ಮಾಡಿದರು. ಸೊ ಇವಳು ನೋಡಿ, ಇವಳು ಮುಖ ಮುಚ್ಕೊಂಡಿರ್ತಾಳೆ ಯಾವಾಗ ನೋಡಿದ್ರು. ಏನೋ ಫುಲ್ಲು ದೃಷ್ಟಿ ಆಗುತ್ತೆ ಅನ್ನೋ ಥರ ಆಡ್ತಾಳಪ್ಪ. ಕೋಳಿ ಗಾಯ್ಸ್, ಕೋಳಿ ಗೊತ್ತು ಜಿ ಇರ್ಮಂದಿನೇ. ನಾನಿವಾಗ ಎಷ್ಟು ಬೇಕೋ ಅಷ್ಟು ತಿನ್ಬಿಡ್ತೀನಿ ಆಯಿತಾ. ಅದಾದಮೇಲೆ ನೈಟ್ ಆದಮೇಲೆ ಎದೆ ಉರಿ ಸ್ಟಾರ್ಟ್ ಆಗಿಬಿಟ್ಟು ವಾಮಿಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಮ್ಮಿನೇ ತಿಂದೆ. ನನ್ನ ಫೇಸ್ ನೋಡಿ ನನಗೆ ನಗು ಬರ್ತಾಯಿತ್ತು ಆ್ಯಕ್ಚುಲಿ ಇದರಲ್ಲಿ. ಇದಾದಮೇಲೆ ಇವಳು ನೋಡಿ ಆಯ್ತು, ಅಮ್ಮ ಬೆಕ್ಕನ್ನು ಬಿಡೋದೇ ಇಲ್ಲ ಆಯಿತಾ. ಯಾವಾಗಲೂ ಹೀಗೆ ಮಾಡ್ಕೊಂಡು ಕೂತ್ಕೊಂಡಿರ್ತಾಳೆ. ಎಲ್ಲರೂ ಬೈತಾಯಿದ್ರು ಬಿಡೋದಿಲ್ಲ ಅವಳು. ಕೊನೆಗೆ ಅವನೇ ಎದ್ದು ಹೋಗ್ಬಿಟ್ಟ. ಯಪ್ಪ ಇವಳು ಸವಸ ಅಲ್ಲ ಅಂತೇಳ್ಬಿಟ್ಟು ಸೀದೆ ಎದ್ದು ಹೋಗ್ಬಿಟ್ಟ. ಆದರೂ ಬಿಡ್ತಾಳ? ಆದರೂ ಬಿಡೋದಿಲ್ಲ. ಮತ್ತೆ ಹೋಗ್ತಾಳೆ ನೋಡಿ. ಮತ್ತೆ ಹೋಗ್ಬಿಟ್ಟು ಮತ್ತೆ ಅದರಿಂದನೇ ಸುತ್ತಾ ಇರ್ತಾಳೆ. ಇದು ಮಾರ್ನಿಂಗ್ ಆಯಿತಾ. ಮಾರ್ನಿಂಗ್ ಎದ್ಬಿಟ್ಟು ಇವಾಗ ರೆಡಿ ಆಗಿಬಿಟ್ಟು ಹೊರಟಿದ್ದು. ಆ್ಯಕ್ಚುಲಿ ನೈಟ್ ಬಂದ್ವಿ, ಮಾರ್ನಿಂಗ್ ಎದ್ದು ಹೊರಟ್ಬಿಟ್ವಿ. ಅಲ್ಲಮ್ಮ ಒಂದು ವೀಡಿಯೋ ಒಂದೇ ಒಂದು ವೀಡಿಯೋ ಹಾಕಿದ್ದಕ್ಕೆ ನನ್ನ ಫೋನ್ನೇ ಹೊಡೆದಾಕ್ಬಿಟ್ಟಲ್ಲ. ಹೆಂಗೆ ಮನ್ಸು ಬರುತ್ತೆ ನಿಮಗೆ? ಒಂದು ವೀಡಿಯೋ ಅಲ್ಲ, ಒಂದೇ ಒಂದು ವೀಡಿಯೋ ಮಾಡಿದೆ, ಫೋನ್ ಹೊಡೆದಾಕಿದಾಗ ಬಂದ. ಇರೋದೊಂದೇ ಫೋನು, ಅದು ಹೋಯ್ತು. ಎಂತಾಯಿತು ಗೊತ್ತಾ, ಇವತ್ತು ಫೋನು ಜಗ್ಲಿ ಮೇಲಿಂದ ಕೆಳಗೆ ಬಿದ್ದು ಫೋನೇ ಹೊಡೆದೋಯ್ತು. ನಾನೇನು ಅಂದ್ಕೊಂಡೆ, ಮೇಲ್ಗಡೆ ಇರೋ ಕವರಿಗೇನೋ ಸ್ಕ್ರ್ಯಾಚ್ ಆಗಿರ್ಬೋದು ಅಂತ ನೋಡಿದ್ರೆ ಅದು ಮೇಲ್ಗಡೆ ಕವರ್ ಬಂದು ನಾನು ಹಾಕಿಸ್ಕೊಂಡಿರೋದು ಮ್ಯಾಟ್ ಫಿನಿಶ್ ಥರ ಏನೋ ಬರುತ್ತಲ್ಲ, ಆ ಥರ ಹಾಕಿಸ್ಕೊಂಡೆ. ಬರೀ ಸ್ಕ್ರ್ಯಾಚಸ್ ಏನೂ ಆಗಲ್ಲ ಅಂಥೇಳಿ ಮೇಲ್ಗಡೆ ಇದ್ರ ಮೇಲೆ ಏನೂ ಆಗಿಲ್ಲ. ಬಟ್ ಒಳಗಡೆ ಡಿಸ್ಪ್ಲೇ ಇದೆಯಲ್ಲ, ಡಿಸ್ಪ್ಲೇ ಫುಲ್ಲು ಹೊಡೆದೋಗ್ಬಿಟ್ಟಿತ್ತು. ಅದೊಂಥರ ನೋಡೋದಕ್ಕೆ ಬೇಜಾರಾಗ್ತಿದೆ. ಇವಾಗೇನೋ ವರ್ಕ್ ಆಗ್ತಿದೆ, ಓಕೆ, ಹಾಗೆ ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಇದ್ದಿದ್ದು ಒಂದೇ ಫೋನಲ್ಲೇ ಹೇಗೋ ಒಂದು ನಡೆಸ್ಕೊಂಡು ಹೋಗ್ತಾ ಇದ್ದೆ ನಾನು. ಬಟ್ ಇವಾಗ ಫೋನೇ ಹೊಡೆದೋಗ್ಬಿಟ್ಟಿದೆ. ಒಂಥರ ಬೇಜಾರಾಗ್ತಿದೆ ಆಯಿತಾ. ನಾನು ಏನು ಅಂದ್ಕೊಂಡಿದ್ದೆ, ಮೈಕ್ ತೊಗೊಬೇಕು, ಟ್ರೈಪಾಡ್ ತೊಗೊಬೇಕು, ಒಂದು ಸ್ವಲ್ಪ ಹೀಗೆ ಕನ್ಸಿಸ್ಟೆನ್ಸಿಲಿ ವೀಡಿಯೋ ಮಾಡ್ತಾ ಇರಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಮೇಯ್ನಾಗಿ ನಾನು ಯೂಸ್ ಮಾಡ್ತಿದ್ದು ನನ್ನ ಫೋನೇ ಹೊಡೆದೋಗ್ಬಿಡ್ತು. ತುಂಬ ಬೇಜಾರಾಗೋಯಿತು ಆಯಿತಾ. ಅದಾದಮೇಲೆ ಮನೆಗೆ ಬಂದಿದ್ದ ಕೂಡಲೇ ಸ್ವಲ್ಪ ಇವಾಗ ಮೀನು ಮಾಡ್ತಾಯಿದ್ದಾರೆ. ಇವ್ನು ನಮ್ಮ ಟಾಮಿ, ಇವನು ವೆಯ್ಟ್ ಮಾಡ್ತಾಯಿದ್ದಾನೆ. ನಂಗೆ ಆ್ಯಕ್ಚುಲಿ ಫೋನ್ ಹೊಡೆದೋಗಿರೋದೇ ತುಂಬ ಬೇಜಾರಾಗ್ತಿತ್ತು. ಓಕೆ, ನಾನು ಯಾವ ರೆಸಿಪೀಸು ನಾನು ಹಾಕೋದಕ್ಕೆ ಮನಸ್ಸೇ ಬರಲಿಲ್ಲ. ಇವಾಗ ಯಾವುದೂ ಲೈಕ್ ವೀಡಿಯೋ ಮಾಡಬೇಕು ಅಂತಲೂ ಅನ್ನಿಸ್ಲಿಲ್ಲ. ಯಾಕಂದರೆ ನನಗೆ ಫೋನ್ ಹೊಡೆದೋಗಿದ್ದೇ ಒಂಥರ ಚಿಂತೆ ಆಯಿತಾ. ಇನ್ನೇನು ಮಾಡೋದಪ್ಪ ಅನ್ನೋದೇ ಒಂದು ದೊಡ್ಡ ರಗಳೆ ಆಗೋಗ್ಬಿಟ್ಟಿತ್ತು. ನನಗೆ ಯಾವಾಗಲೂ ಹೀಗೆ ಆಗುತ್ತೆ ಆಯಿತಾ. ಪ್ರತಿ ಸಲ ಏನಾದರೂ ಮಾಡಬೇಕು ಅಂತ ಹೊರಟಾಗ ಇದೇ ಥರ ಯಾವುದಾದ್ರೂ ಒಂದು ಪ್ರಾಬ್ಲಮ್ಸ್ ಬಂದು ಸಿಗಾಕೊಳ್ಳುತ್ತೆ. ಹೋದ ಸಲಿನೂ ಅಷ್ಟೇ. ಏನಾದರೂ ಒಂದು ಸ್ಟಾರ್ಟ್ ಮಾಡ್ಕೊಳ್ತೀನಿ ಆಯಿತಾ, ಅದಕ್ಕೆ ಏನಾದರೂ ಒಂದು ಅಡ್ಡ ಬಂದು ನಂಗೆ ಅಲ್ಲೇ ಸ್ಟಾಪ್ ಆಗುತ್ತೆ. ನಾನು ಈ ಯೂಟ್ಯೂಬ್ ಚಾನಲ್ ಮಾಡೋದಾಗಲಿ, ರೀಲ್ಸ್ ಮಾಡೋದಾಗಲಿ ಒಂದೊಳ್ಳೆ ಇದರಿಂದನೇ ಸ್ಟಾರ್ಟ್ ಮಾಡಿದೆ. ಬಟ್ ಮತ್ತೆ ಈ ಥರ ಏನಾದರೂ ಒಂದು ಪ್ರಾಬ್ಲಮ್ ಬಂದು ಸಿಗಾಕೊಂಡಿದೆ. ಈಗ ಈ ಫೋನನ್ನು ನಾನು ಹೇಗೆ ರಿಕವರ್ ಮಾಡಿಕೊಳ್ಳಿ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಮಿಡಲ್ ಕ್ಲಾಸ್ ಹುಡುಗಿರಿಗೂ ಗೊತ್ತಿರುತ್ತೆ, ಲೈಕ್ ಒಂದು ಫೋನ್ ತಗೊಳ್ಳೋದಾಗಲಿ, ಒಂದು ಇದಾಗಲಿ ನಮಗೆಷ್ಟು ಕಷ್ಟ ಇರುತ್ತೆ ಅಂತ. ನನಗೆ ಈ ಸಲ ಅದರದ್ದು
ಫೀಲ್ ಗೊತ್ತಾಗ್ತಾ ಇದೆ. ಓಕೆ, ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಈಗ ಇರೋಷ್ಟು ದಿವಸ ಇದರಲ್ಲೇ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ. ಅದಾದಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಬಟ್ ನನಗೆ ಸ್ಟಾಪ್ ಮಾಡೋಕ್ಕಂತೂ ಒಂದು ಸ್ವಲ್ಪನೂ ಮನಸ್ಸಿಲ್ಲ. ಬಿಕಾಸ್ ನಾನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲೇಬೇಕು ಹೇಗಾದರೂ ಸರಿ. ಸೊ ನಾನು ಸ್ಟಾಪ್ ಮಾಡೋಕ್ಕೆ ಮನಸ್ಸಿಲ್ಲ. ಬಟ್ ಏನಾದರೂ ಸರಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಏನಾಗುತ್ತೋ ಅದನ್ನು ಟ್ರೈ ಮಾಡ್ಕೊಂಡು ಹೋಗ್ತೀನಿ. ನೋಡೋಣ ಏನಾಗುತ್ತೆ ಅಂತ. ಸಪೋರ್ಟ್ ಮಾಡೋಕ್ಕಿದ್ದಾರೆ ಬಿಡಿ, ಯಾರಾದರೂ ನನ್ನ ಹಸ್ಬೆಂಡ್ ಆದರೂ ಸರಿ, ಯಾರಾದರೂ ಒಬ್ಬರು ಸಪೋರ್ಟ್ ಮಾಡ್ತಾರೆ. ನೋಡೋಣ ಏನಾಗುತ್ತೆ ಅಂತ. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ ಆಯಿತಾ. ಇವತ್ತಿನ ಡೇನ ನಾನು ತುಂಬ ಫ್ರೆಶ್ ಆಗಿ ಖುಷಿಯಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಡೇ ಇನ್ ಮೈ ಲೈಫ್ನ ಒಂಥರ ಯುನೀಕಾಗಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಫೋನ್ ಹೊಡೆದೋಗಿ ಇವತ್ತಿನ ದಿನಾನು ಎಲ್ಲನೂ ಇದಾಯಿತು. ಇದು 2 ದಿನದ್ದು ಮಿಕ್ಸ್ ಮಾಡಿರೋ ವೀಡಿಯೋ. ಬಿಕಾಸ್ ಒಂದ್ಸಲಿ ಹೊಡೆದೋದು ಒಂಥರ ಯಾವುದು ಕೂಡ ಕ್ಲಿಪ್ಸ್ ಹಾಕಲಿಕ್ಕೆ ಮನಸ್ಸಿರಲಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಸೊ ಅದೇ 2 ದಿನದ ವೀಡಿಯೋನ ಮಿಕ್ಸ್ ಮಾಡಿಬಿಟ್ಟು ಒಂದು ವೀಡಿಯೋ ಹಾಕಿದ್ದೀನಿ, ಚಿಕ್ಕ ವೀಡಿಯೋನೇ. ಬಟ್ ಹೋಗಲಿ, ಇದು ನಾನು ಶೇರ್ ಮಾಡ್ಕೊಬೇಕಿತ್ತು. ಈ ಫೋನು ಹೊಡೆದೋಗಿರೋದು ವಿಷಯನಾದರೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತಲೇ ಮಾಡ್ಕೊಂಡಿದ್ದು. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನನಗೂ ಸಬ್ಸ್ಕ್ರೈಬರ್ ಕಮ್ಮಿನೇ ಇದ್ದಾರೆ. ಬಟ್ ಸ್ಟಿಲ್ ನನಗೆ ಮಾಡಬೇಕು ಅನ್ನೋ ಹೋಪ್ ಅಂತೂ ಹೋಗ್ತಾನೇ ಇಲ್ಲ. ಆದಷ್ಟು ನನ್ನ ಕೈಲಾದಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಫುಲ್ ನೋಡಿ, ಓಕೆನಾ? ಮತ್ತು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.